ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಯಕ್ ವ್ಲಾಗ್ಸ್. ಆ್ಯಂಡ್ ಇವತ್ತು ನಾವು ಹೋಗ್ತೀವಿ ಥ್ರಿಫ್ಟ್ಗೆ. ಐ ಮೀನ್ ಲೈಕ್ ಸಂಡೇ ಮಂಗಳೂರಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ಎಲ್ಲ ಲೈಕ್ ಹೆಂಗೆ ಅಂದರೆ ಬಟ್ಟೆದೆಲ್ಲ ಇದು ಏನದು ರೀಫ್ ಏನಂತಾರಲ್ಲ, ಸ್ವಲ್ಪ ಬಟ್ಟೆಗಳೆಲ್ಲ ಫುಲ್ ಕಮ್ಮಿ ರೇಟಲ್ಲಿ ಸಿಗುತ್ತೆ. ನನಗೆ ಬರ್ತಿಲ್ಲ, ಅದನ್ನು ಹೇಳ್ತಾರೆ ವರ್ಡ್ ಬರ್ತಿಲ್ಲ ಬಾಯಿ. ಸೊ ಈಗ ನಾವೆಲ್ಲ ಇದಕ್ಕೆ ಹೋಗ್ತಾಯಿದ್ವಿ ಒಂದು ತರಕ್ಕೆ ಅಂತ ಒಣಕ್ಕೆ ಅಂತ. ಸೊ ಅವರೆಲ್ಲ ರೆಡಿ ಆಗಿದ್ದರಲ್ಲಿ ಇದನ್ನೊಂದು ಮುಗಿಸ್ಕೊಂಡು ಅಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಸಂಡೇ ಹೋಗಿದ್ವಿ, ಸಂಡೇ ಏನಾಗಿತ್ತು ನಾನು ಅದನ್ನು ಕ್ಲಿಪ್ ಹಾಕ್ತೀನಿ, ನೋಡ್ತಾ ಇರಿ. ಭಾಳ ಬೇಗ ಇಬ್ಬರಿಸ್ಬಿಟ್ಟಾನೆ. ಏನು ಮಂದಿ ನೋಡಿರಲ್ಲೆಲ್ಲ ಏನೋ ಮಕ್ಕಂದ್ರೆ ಬಿತ್ಕೊಂಡ್ರಲ್ಲಿ ಬೆಳಗ್ಗೆ 4 ಗಂಟೆ ಓಪನ್ ಆಕತಿ ಅಂತ ಕರ್ಕೊಂಡ್ಬಂದ. ಇಲ್ಲಿ ನೋಡಿದ್ರೆ ಮೊಯೆ ಮಾಡಿಸ್ಬಿಟ್ಟು ಮಾತಾಡ್ಕೊಂತ ನಾಚಿಕೆ ಹೇಳ್ದಂಗೆ. So guys, finally we are here in the State Bank and the thrift has been started. Thrift already start ಆಗಿದೆ. As you can see, ನಿಮ್ಮ ಕಡೆ ಲೋಕಲ್ ಲ್ಯಾಂಗ್ವೇಜ್ ಏನಂತಾರೆ ಗೊತ್ತಿಲ್ಲ ನನಗೆ. ನಮ್ಮ ಕಡೆ ಇದನ್ನೆಲ್ಲ ಒಂದು ಸರಿ ಏನು ಪೂರ್ತಿ ಏನಂತ ಹೋಲ್ಸೇಲ್ ಬಜಾರ್, ಚೋರ್ ಬಜಾರ್ ಅದು ಇದು ಅಂತಿರಲ್ಲ ಆ ಥರ. ಬಟ್ ಈ ಚೋರಿ ಮಾರಲ್ಲ, ಯೂಸ್ ಆಗಿ ಸೆಂಟರ್ ಫ್ರೂಟ್ ಆ ಥರ ಐಟಮ್ಸ್ಗಳನ್ನ ಮಾರೋದು. ಈಗ ಸೈವರಿ ಸೊ ಇರಿ, ಈಗ ನಾನು ಜಾಕೆಟ್ ಬಿಟ್ಟಿದ್ದೀನಿ. ನಾವೀಗ ಆಲ್ರೆಡಿ 2 ಜಾಕೆಟ್ ತಗೊಂಡಿದ್ದೀನಿ. 2 ಅಡಿಡಾಸ್, ಫುಲ್ ಅಡಿಡಾಸ್ ಇದು ಅಲ್ಲ, ಇದೇನು ಸ್ಕೋರ್ ಎಕ್ಸಾ ಒಂದು ಅಡಿಡಾಸ್ ಮತ್ತು ಇನ್ನೊಂದು ಸ್ಕೋರ್ ಎಕ್ಸ್. ಇದು ದಿಸ್ ಒನ್ ಈಸ್ ಫಾರ್ ಕಾಳ ಸೋಮಕ್ಕೆ, ಇದು ನಮಗೆ ಇದು ಗೊತ್ತಲ್ಲ, ಇದು ಅಪರೂಪದ ಮುಳ್ಳಂದಿ. ಇಲ್ಲಿ ನೋಡಿಲ್ಲ ಒಂದ್ಸರಿ. ಜಾಗಗಳೆಲ್ಲ ಹೋಗ್ಬೋದು ಸಂಡೆಗೆ. ದಿಸ್ ಇಸ್ ಭಾಗ್ಯ. ಇವಾಗ ಮತ್ತೆ ಪ್ಯಾಂಟಿಗೆ ನೋಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಹೋದ ವಾರನೂ ತಗೊಂಡಿದ್ವಿ, ಭಾನುವಾರ ಬಂದಿದ್ವಿ. ಸೊ ದಿಸ್ ಈಸ್ ಆಲ್ ದಿ ಪ್ಯಾಂಟ್, ಶರ್ಟ್ಸ್ ಆ್ಯಂಡ್ ಎನಿ ಆ್ಯಂಡ್ ಅದರ್ ದಿ ಮೆಟೀರಿಯಲ್ಸ್ ವಿಚ್ ನಾವು ಬೈ ಮಾಡೋಕ್ಕೆ ಬಂದಿರೋದು. ನಾನು ಒಂದ್ಸರಿ ಒಂದು ವೈಟ್ ಟಿ ಶರ್ಟ್ ಇದು ತಗೊಂಡೋಗಿದ್ದೆ, ಫುಲ್ ಅವರ್ ಅಪ್ಪಲ್ಟ್ ಆಯಿತು. ಅಲ್ಲಿ ಈಗ ನೋಡಬೇಕು ಏನು ಸಿಗುತ್ತೆ. ನಾನೇ ಫೋನ್ ಮಾಡಿದ್ದೆ, ಅದಕ್ಕೆ ಬೇಗ ಬಂದಿದ್ದಾನೆ. ನಾವಿಬ್ರು ರೆಡಿ ಆಗಿದ್ವಿ. ಇಲ್ಲಿ ಪಾಪ ಒಂದು ಕ್ಯಾನ್ಸಲ್ ಆಯ್ತು, ಅದಕ್ಕೆ ಲೇಟ್ ಆಯ್ತು ಸ್ವಲ್ಪ. ಕ್ಯಾನ್ಸಲ್ ಆಯ್ತು. ಪಾಪ ನಮ್ಮ ಟಿ ಸೋಮಶೇಖರ್ ಇವತ್ತು ಕೇಟ್ರಿಂಗ್ ಇವತ್ತು ಹೋಗಿಲ್ಲ, ಕ್ಯಾನ್ಸಲ್ ಆಗ್ಬಿಡ್ತು ಅಂತ ಇವತ್ತು ಇಲ್ಲಿ ಬಂದಾನಷ್ಟೇ. ಸೋಮ ಸೋಮ ನಿಂದು ಕ್ಯಾನ್ಸಲ್ ಆಗಿದ್ರ ಬಗ್ಗೆ ಏನಾರ ಅದನ್ನೆಲ್ಲ ಕೇಳ್ಬಾರ್ದು. ಬ್ರೈಟ್ನೆಸ್ ಜಾಸ್ತಿ ಮಾಡಿ ಕಾಣೋಣ, ಅದನ್ನೆಲ್ಲ ಕೇಳ್ಬಾರ್ದು. ಅದು ಮನಸ್ಸಲ್ಲಿ ತುಂಬ ನೋವಾಗ್ತಿದೆ. ಜೋರ ರೇಸಿಸ್ಟ್ ಅಂದ್ರೆ ಇವನು ರೇಸಿಸ್ಟ್ ಇವನು ರೇಸಿಸ್ಟ್ ಕಣ ಕಾಣಲ್ಲ ಕಣ. ಬಾರ್ಗೆನಿಂಗ್ ನೆಕ್ಸ್ಟ್ ಲೆವೆಲ್. ಇವರೆಲ್ಲ ಏನೋ ತಗೊಂತಾನೆ ಅವನೇ. ಪಾಪ ಅವನಿಗೆ ಪ್ಯಾಂಟ್ ಸೈಜ್ ಸಿಗಂಗಿಲ್ಲ, ಬಿಡೋಂಗಿಲ್ಲ. ಕೊನೆಗೆ ಸಿಗ್ತಾನೆ, ತಗೊಂಡು ಪೇ ಮಾಡ್ಕೊಂಡು ತೋರಿಸ್ತಾನೆ. ಸೊ ನಮ್ಮ ಥ್ರಿಫ್ಟ್ ಮೇ ಬಿ ಇಲ್ಲಿ ಮುಗಿಬೋದು, ಗೊತ್ತಿಲ್ಲ. ಇಪ್ಪ ಹೋದ ಭಾನುವಾರ ಅಂತರೂ ಎಷ್ಟು ಕಾಡಿಸಿದ್ದ ಅಂದ್ರೆ ನಮ್ಮಣ್ಣ 4 ಗಂಟೆ ಕರ್ಕೊಂಬಂದು ಕಾಯಿಸಿದ್ದವ್ರು. ಒಂದು 2 ತಾಸು ಅಂದ್ರೆ ಕಾದಿ 4 ರಿಂದ 5, 5 ರಿಂದ 6 ಫುಲ್ ನೆಕ್ಸ್ಟ್ ಲೆವೆಲ್ ಕಾದು ಆಮೇಲೆ ಹೋಗಿರೋದು. ಇಲ್ಲ ಮೇ ಬಿ ಇವರು ಏನೋ ಶಾಪಿಂಗ್ ಮುಗ್ದಿಲ್ಲ ಅನ್ಸುತ್ತೆ. ನಾವು ಈಗ ನಮ್ಮ ಐಟಮ್ಸ್ ಎಲ್ಲ ತಗೊಂಡು, ನಿಮ್ಮ ಬಟ್ಟೆ ಎಲ್ಲ ತಗೊಂಡು ವಾಪಸ್ ಮನೆ ಹೊರಟಿವಿ. ಹೋಗ್ತಾ ಅಂದಿವೆ ಕಾಫಿ ಅಂತ ಅಂದಾರ, ಅದು ಕೊಡಿಸ್ತಾರೆಲ್ಲ ಗೊತ್ತಿಲ್ಲ.
ನನ್ನ ಸ್ಪಾನ್ಸರ್ಶಿಪ್ ಇವನೇ ಹಾಕೋದು. 20 ರೂಪಾಯಿ ಕಾಪಿ ಕೊಡಿಸ್ತಾನ ನೋಡೋಣ. ಅಣ್ಣ ಅಂತ ಅಂತಾನ ಇಲ್ಲ ಕೊಡಿಸ್ತಾನೆ ಹಂಗೇನಿಲ್ಲ. ಹೌದಿಲ್ಲ ಕೊಡಿಸ್ತೀಯ ಕೊಡಿಸ್ತಾರೆ. ನನ್ನ ಮೇಲೆ ಭಾಳ ಪ್ರೀತಿ. ಎಕ್ಸ್ಪ್ರೆಸ್ ನೋಡಿದ್ರೆ ಯಾಕೆ ಡೌಟ್ ಹಂಗೆ ಹೇಳೋದಂಗಿತ್ತು. ಇರಲಿ ನಡೀತೈತಿ. ಇವನೊಂದು ಏಯ್ ಏಯ್ ಯಾಕಪ್ಪ ನೀನು ಸೀನಿಯರ್ ಅಂತ ಜೂನಿಯರ್ ಮೇಲೆ ಇದು ಬಿಡ್ತೀಯ? ಯಾಕಪ್ಪ ನೀನು ಸೀನಿಯರ್ ಅಂತ ಜೂನಿಯರ್ ಮೇಲೆ ಅತ್ಯಾಚಾರ ಮಾಡ್ತೀಯ? ಅತ್ಯಾಚಾರ ಮಾಡಿದ್ರೆ ಜೂನಿಯರ್ ಅವನು ಆಲ್ರೆಡಿ ಮೇಲೆ ಅತ್ಯಾಚಾರ ಮಾಡಿದ್ದೀನಿ ಅಂತ ನೋಡೋದಾಗಿ. ಹಾಂ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಗಿಡಲಿ. ನಿಂಗೆ ಕರೆಕ್ಟಾಗಿ ಮಾಡ್ತಾನಿಲ್ಲ, ಅವ್ನು ಕರೆಕ್ಟಾಗಿ ಮಾಡ್ತಾನೆ. ಅಲ್ಲಿ ಬಸ್ ಬರ್ರಿ ಇಂದ ಬಸ್ ಅವರಿಬ್ರು ಬರಲಿಲ್ಲ. ಬರ್ತಾರ ನಾವು ಗಾಡಿ ತಕ್ಕಂಡು ಮುಂದೆ ಹೋಗೋಣ. ಈ ಕೆಪೆ ಕರ್ಕೊಂಬಂದ ಕಾಫಿ ಕುಡಿಯಕ್ಕೆ. ಇದು ನಮ್ಮ CC ಮಾಲ್ ಮುಂದೆ ಇರೋ ಕೆಪಿ. ಉಡುಪಿ ಕೆಪಿ ವೆಜ್. ಇವತ್ತು ವಾಗೀಶಣ್ಣ ಬೇಡ ಬೇಡ ಮುಚ್ಚೆ ನೋಡಿ ಸಾಕು. ಹಾಂ ಹೌದಾ? ಹಾಂ ಸರಿ ಸರಿ. ಹಂಗಂದ್ರೆ ನಡೀತದೆ. ವಾಗೇಶ್ ಆಪತ್ ಬಾಂಧವ ವಾಕ್ಯ. ಮೈ ಗಾಡ್ ಡೆಸರ್ಟ್ ಅಲ್ಲ. ಕೇಕ್ ಎಲ್ಲ ನೋಡಿದ್ರೆ ಕೇಕ್ ನೋಡಿದ್ರೆ ಫುಲ್ ಒಂಥರ ಬಾಯೆಲ್ಲ ನೀರು ಬರ್ತವೆ. ಬಟ್ ಏನು ಮಾಡ್ತೀರಾ, ತಿಂದಿದ್ದು ಮುಖ ಹಾಕೋದೀನಿ, ಅದಕ್ಕೆ ಎಲ್ಲ ಬಿಡ್ತಾ ಇದ್ದೀನಿ. ತಿನ್ನೋದೆಲ್ಲ ಬಿಡೋಣ ಅಂತ ಇದ್ದೀನಿ. ಇವೆಲ್ಲ ನೋಡಿದ್ರೆ ಬಾಯಿಗೆಲ್ಲ ನೀರು ಬರಕತ್ತವೆ. ಮೊನ್ನೆ ಬಂದಿದ್ವಿ. ಅವಾಗೆಲ್ಲ ಸಂಜೆ ಬಂದಿದ್ದು ನಾವು. ಇರಲಿಲ್ಲ ಈಗ ಮಾಡಿ ತಿಂದು ಬಾಯಿ ನೀರು ಬರ್ತೈತಿ, ಬಟ್ ತಿನ್ನಂಗಿಲ್ಲ. ಯಾಕಂದ್ರೆ ಮಾಡಿ ಡುಮ್ಮಗೆ ಹಾಕಿನಿ. ಇಷ್ಟು ಚೆನ್ನಾಗಿ ಅವನು ಒಂದು ಚಂಪಕಲ್ಲಿ ಇಲ್ಲಿ ಬಿಡ. ಚಂಪಕಲ್ಲಿ ಇರ್ಬೋದು. ಇರ್ರಿ ಮನಸ್ಸು ಹೆಚ್ಕೋಬಾರ್ದು. ಅಷ್ಟೆಲ್ಲ ಸೀಡ್ಸ್ ನೋಡಿದ್ರೆ ತಿನ್ಬೇಕು ಅನ್ನಿಸ್ತಿಲ್ಲ ನಿನಗೆ? ಅನ್ನಿಸ್ತಿಲ್ಲ? ಯಾಕಂದ್ರೆ ಮನೆಗೆ 2,500 ಕೊಟ್ಟು ಪ್ರೋಟೀನ್ ನಾನು ಬಿಲ್ಡಾಪು ಇನ್ನೊಂದು ಬಿಂಟೆಲ್ಲ ಓಡಿಸ್ಬಿರಿತ್ತು. ಇಂಥವು ಎಡಕ್ಕೆ ಹೆಂಗೆ ಕಮ್ಮಿ ಇಂದಿರು. ನನ್ನ ಹಬ್ಬನೇ ಲಾಸ್ಟಿಗೆ ಬಿಟ್ಬಿಟ್ರಲ್ಲ ಕೊನೆಗೆ ನನ್ನ ಹಬ್ಬನೇ ಮಾಡಿಬಿಟ್ರು. ಇದರ ಗೊತ್ತು. ಇಲ್ಲಿ ಕಾಫಿ ಕುಡಿಯೋಕ್ಕಂತ ಬಂದಿತ್ತು. ನೋಡೋಣ ಕಾಫಿ ಎಲ್ಲಿ ಬರ್ತೈತಿ ಅಂತ. ಕೇಕ್ ಈ ಕಡೆ ನೋಡ್ತಿಲ್ಲ ಅಂತಾರೆ ಅಲ್ಲ ಸ್ನ್ಯಾಕ್ಸ್ ಅಲ್ಲೆಲ್ಲ. ಓಕೆ ನೆಕ್ಸ್ಟ್ ಕಾಫಿ ಕುಡಿಯೋದಾರ. ಇಲ್ಲಿ ಜಾಗ ಎಲ್ಲ ಫುಲ್ ಫಿಲ್ ಆಗಿದೆ. ನಾನಲ್ಲಿ ಕಾಫಿ ಹೇಳಿದ್ದಾರೆ ಅನ್ಕೊಡ ಅನ್ನೋದ್ರೆ ಇಲ್ಲಿ ಕಾಫಿ ಹೇಳೋಂಗಿಲ್ಲ, ಅಲ್ಲೋ ಕೂತು ಹೇಳಬೇಕು ಅಲ್ಲಿ. ಸೊ ಇಲ್ಲೆಲ್ಲ ಫುಲ್ ಜಾಗ ಖಾಲಿ ಆಗಿದೆ ಅಂತ, ಜಾಗ ಫುಲ್ ಆಗಿದೆ ಅಂತ ಎಲ್ಲ ಕಾಯ್ಕೊಂಡು ಕುಂತವ್ರೆ. ಅಲ್ಲೆಲ್ಲ ಖಾಲಿ ಆದಮೇಲೆ ಇಲ್ಲಿರೋ ಜನಗಳದು ಅಲ್ಲಿ ಕೂತು ಅಲ್ಲೂ ಆರ್ಡ್ರ್ ಮಾಡಬೇಕು. ಇಲ್ಲಿ ನಿಮಗೆ ಏನಾದ್ರು ಬೇಕಂದರೆ ಸ್ವೀಟ್ಸ್ ಎಲ್ಲ ಇಲ್ಲಿ ತೊಗೊಂಡು ತಿನ್ಕೋಬೋದು ನೀವು ಇಲ್ಲಿ. ಬಟ್ ಅಲ್ಲಿ ಹೋಗಿ ಆರ್ಡ್ರ್ ಮಾಡಿ ಕುಡಿಬೇಕು. ಇಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಕಾಫಿ ಕುಡಿಯೋಕ್ಕಾಗಲ್ಲ. it happens. So let's wait and see what happens. ಪಬ್ಬಾಸ್ ಐಡಿಯಲ್ ಕೆಫೆ ಭಾರತ್ ಮಾಲ್ ಒಳಗೆ. ಭಾರತ್ ಮಾಲ್ ಒಳಗೆ ಪಬ್ಬಾಸ್ ಐಡಿಯಲ್ ಕೆಫೆಯಲ್ಲಿ ಕಾಫಿ ಕುಡಿಯೋಕ್ಕೆ ಕರ್ಕೊಂಬಂದು ಹೇಳಿದ್ರಪ್ಪ ಕಾಫಿನ ಕಾಫಿ ಇಲ್ಲ ಅನ್ಕೊಂತೀನಿ. ಇಲ್ಲ ಅಂತ ತಿಂಡಿನ ಪೃಥ್ವಿ ಮಾಡ್ತಾರೆ ತಿಂಡಿ ನೀವು ಹಿಂಗೆ ಎರಡು ಸೇರಿ ಓಕೆ. ಇವರು ತಿಂಡಿ ಅಂತಾರೆ. ತಿಂಡಿನ ಇದನ್ನ ಕಾಫಿಯಿಂದ ತಿಂಡಿ ಬಂದು ತಿನ್ನ. ಸೊ ಈಗ ಆರ್ಡ್ರ್ ಮಾಡೀವಿ.
2 ತಟ್ಟೆ ಇಡ್ಲಿ, ಒಂದು ಬೆಂಗಳೂರು ಕಾಫಿ ಲೆಮನ್ ಟೀ. ಇದ್ರ ಬಿದ್ದರೆ ಸಾಸು ಏನಂಗಿಲ್ಲ. ರೇಸಿಸ್ಟ್ ಯಾಕೆ ಆಗತ್ತಿ ಎಷ್ಟೊಂದು ಅಂತ. ಓನ್ಲಿ ಫಾರ್ ಸೋಮ. ತಟ್ಟೆ ಇಡ್ಲಿ ಆರ್ಡರ್ ಮಾಡಿ ರಿವ್ಯೂ ಕೊಡ್ತೀನಿ. ಹೌದು ಬಿಡ, ರಿವ್ಯೂ ಕೊಡ್ತಾರೆ. ತಿನ್ಬೋದು, ಪರವಾಗಿಲ್ಲ. ಚಟ್ನಿ ಚೆನ್ನಾಗಿದೆ. ಚಟ್ನಿ ನಾವು ತಿನ್ನೋಣ. ಚಟ್ನಿ ಕುಡಿದಿಲ್ಲ. ಫೋನ್ ಹಿಡ್ಕ ಮಾಡ್ಬೇಕು. ನಾನು ರಿವ್ಯೂ ಮಾಡಿ ಕಳ ಇನ್ನ ಆ್ಯಕ್ಚುಲಿ ಇದಕ್ಕಿಂತ ಚೆನ್ನಾಗಿ ಹೇಳಿ ಗೊತ್ತಾ, KSRTCಯಲ್ಲಿ ಇಡ್ಲಿ ಮತ್ತು ವಡ ಚಟ್ನಿ ಫುಲ್ ಸ್ಪೈಸಿ. ಇಲ್ಲಿ KSRTC ಓಡ್ಲಿದ್ದು ಮಾಯವಡಿ ಅದು ಚೆನ್ನಾಗಿತ್ತು. ಇಡ್ಲಿ ಮತ್ತು ವಡ ಏನು ಅನ್ಸುತ್ತೆ ಗೊತ್ತು, ಬಟ್ ಇಡ್ಲಿ ಚೆನ್ನಾಗಿದೆ. ಇದೇ ಒಂದು ರೇಂಜ್ ಟೇಸ್ಟ್ ಇದೆ. ತಡಿತೀರಿ ಪಾಪ ಈಗ ಹೇಳಪ್ಪ. ಇದೇ ಒಂದು ರೇಂಜ್ ಟೇಸ್ಟ್ ಇದೆ. ತಡಿ ಬ್ರೈಟ್ನೆಸ್ ಹಾಕಿ ತಡಿ. ದೊಡ್ಡದ ಓಡ್ಲಿಕ್ಕೆ ಬರೋಂಗಿಲ್ಲ, ಅಲ್ಲೇ ಲೆವೆಲ್ಗಳು ಚೇಂಜ್ ಆಗ್ಬಿಡ್ತಾವೆ. ಇಲ್ಲೇ ಮಾತಾಡಲಿ, ಈಗ ಬ್ರೈಟ್ನೆಸ್ ಹಾಕಿಲ್ಲ. ಇದೇ ಒಂದು ರೇಂಜ್ ಚೆನ್ನಾಗಿದೆ. ಹೇಳಿದ್ನಲ್ಲ ಅದೇ ಬೃಂದಾವನ ಮೂವಿಯಾಗ ಇದು ಗೊತ್ತಲ್ಲ, ನನಗೆ 2 ಡೈಲಾಗ್ ಕೊಟ್ಟೇನೆ. ಅವಾಗ ನಾನು ಅದೇ 2 ಡೈಲಾಗ್ ಹೊಡಿತೇನೆ. ಈಗ ಹೇಳಕ್ಕಾಗೋದೇ ಆ ಕಡೆ ತಿರುಗಿದೆ. ಇನ್ನೊಂದ್ಸರಿ ಹೇಳಿದ್ರೆ ಬ್ರೈಟ್ನೆಸ್ ಕೊರ್ಚ ಸಿಗೆ ಬಿದ್ದೆ ಲೆವೆಲ್ ನೋಡ್ಲಿ ಫುಲ್ ಪರಸ್ಪರ ಕಣ್ಮುಂದೆ ಒಳ್ಳೆ ತಿಂಡಿದಾಗ ಆ ಕಡೆ ಈ ಕಡೆ ಫೋಕಸ್ ಮಾಡಬಾರ್ದು. ಇಲ್ಲೇ ಫೋಕಸ್ ಮಾಡ್ಬಿಡ್ತೀನಿ. ಈಗ ಈಸಿ ಆಗುತ್ತೆ. ಇದು ಹಾಕಿಲ್ಲ, ಹಾಳು ಮಾಡ್ತೀವಿ. ಚೆನ್ನಾಗಿತ್ತು. ಕ್ಯಾಮ್ರಾ ಇದ್ದಾಗ ರೆಕಾರ್ಡ್ ಆಗ್ತೈತಿ. ಲೇ ಅಲ್ಲಲ್ಲಿ ನೆಕ್ ಪೇಂಡರ ಬಿಚ್ಚಲಿ. ಇಲ್ಲ ನನಗೆ ಹೇಳ, ನನಗೆ ನೆಕ್ ಬ್ಯಾಂಡ್ ನನಗೆ ಕಿವಿ ನೋವ್ತೈತಿ, ಹಾಕಲ್ಲ. ನೆಕ್ ಬ್ಯಾಂಡ್ ಇಲ್ಲಿ ಚೆನ್ನಾಗಿ ಕಾಣ್ತಾನ ಕಣ. ಸ್ಟೈಲಿಗೆಲ್ಲ ಹಾಕೋದು ಒಬ್ಬನೊಳ್ಳೆ ಬ್ರೋಕರ್ ಕಣಂಗೆ ಕಾಣ್ತೀಯ. ಈ ಸೈಟ್ ಮಾಡ್ತಿರೋದು ನಾವು ಇಡ್ಲಿತೀನಿ. ರಿಯಲ್ ಎಸ್ಟೇಟ್ ಅನ್ಬೇಕು. ಕಾಂಬೋ, ಬೆಂಗಳೂರು ಕಾಂಬೋ ಅಂತೆ. ಎಕ್ಸ್ಪೆಕ್ಟೇಷನ್ ಭಾರಿ ಹೈಟ್ ಆಗ. ಏನು ಎಕ್ಸ್ಪೆಕ್ಟೇಷನ್ ಆಗಿದ್ದು ಗೊತ್ತಾ, ಕ್ರೇಜಿಯಾಗೆ ಫುಲ್ ದೊಡ್ಡದು ಏನೋ ಕೊಡ್ಬೇಕು. ನಾನು ಇದನ್ನ ಸಪ್ರೇಟ್ ಕೊಡ್ತಾರಂತ ಮಾಡಿದ್ದೆ. ಮರಿ ನೋಡಿಲಿ, ಇದನ್ನ ಸಪ್ರೇಟ್ ಕೊಡ್ತಾರಂತ ಮಾಡಿದ್ದೆ. ನೋಡಿಲ್ಲ ಆ ತುಪ್ಪ ಹಾಕಿ ನೋಡಿ, ಇವೊಂದು ಎಡೆ ಇಲ್ಲ. ತಿರುಗಿಲ್ಲ ತುಪ್ಪ ನೋಡಿ, ತಿರುಗಿಲ್ಲ ನಾನು ಸೆನ್ಸ್ ಮಾಡೋದು ಮಾಡ್ತೀಯಲ್ಲ, ಮಾಡೋದು ಮಾಡ್ತಿರತ್ತು. ಏನು ಮಾಡ್ಬೇಕೀಗ? ಸರಿ ತಿನ್ರಪ್ಪ, ನಾನು ತಿಂತೀನಿ. ನಾವೀಗ ತಿನ್ಕೊಂಡು ಹೊರಗೆ ಬಂದ್ವಿ. ಅವರೆಲ್ಲ ಮನೆ ಹೋಗ್ತಾರೆ, ನಾವು ಒಂಚೂರು ಇಲ್ಲಿ ಹೊರಗಡೆ ಕೆಲಸ ಇದೆ, ಏನೋ ತಗೋಬೇಕು. ಸೊ ಅದೊಂದು ಕಾರಣಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಭರತ್ ಮಾಲ್ ಒಳಗೆ ಹೋಗಿತ್ತು. ಈ ಭರತ್ ಮಾಲ್ ಏನೋ ಕನ್ಸ್ಟ್ರಕ್ಷನಲ್ಲಿದೆ. ಯಾಕೆ ನನಗೆ ಒಳ್ಳಂಗಿಲ್ಲ, ಯಾಕಂದರೆ ಗೊತ್ತಾಗಿಲ್ಲ. ಎಲ್ಲಿ ನಡೀತೈತಿ ಏನದು ಕಾಂಬೋ ಭಾರಿ ಇದಾಯ್ತು. ಕಾಂಬೋ ಭಾರಿ ಎಕ್ಸ್ಪೆಕ್ಟೇಷನ್ ಹೊಸದು ರಿಯಾಲಿಟಿ ಆಗ್ಬಿಡ್ತು. ನಾನು ಹೆಂಗೆ ಅನ್ಕೊಂಡೆ ಅಂದರೆ ಬಿಸಿಬೇಳೆ ಭಾತ್ನ ಒಂದು ಬೌಲ ಹಾಕ್ಕೊಡ್ತಾರೆ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಅದೇ ತಟ್ಟೆಯಲ್ಲಿ ಸಣ್ಣದಾಗಿ ಹಾಕ್ಬಿಟ್ಬಿಟ್ರು. ಹೆವಿ ಬೇಜಾರಾಗ್ಬಿಡ್ತು. ಒಂಥರ ಹೆಂಗೆ ಅಂದರೆ ಈ ಚಟ್ನಿ ಸಾಂಬಾರು ಹಾಕ್ತಾರಲ್ಲ ಗೊತ್ತಾ ಒಂದರಲ್ಲಿ, ಅಂತ ಪ್ಲೇಟಲ್ಲಿ ಹಾಕಿದ್ರು. ಹಿಂಗೆ ಅದು ಹೇಳೋಕ್ಕಾಗ್ತಿಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿದೆ. ಇರಲಿ, ನಡೀತೈತಿ. ಸೊ ಈಗ ಆ ಒಂದು ಇದನ್ನು ತೊಗೊಂಡು ಬರ್ತೀವಿ. ಅದಕ್ಕೆ 30 ಎಷ್ಟು 125 ಅದು ಹಂಗೆ ತಿಂದಿದ್ರೆ ತೃಪ್ತಿ ಅನಿಸಿತ್ತು. ಊದಿದ ದೋಸೆ ಅಲ್ಲೇ ತಿಂದಿದ್ರೆ ತೃಪ್ತಿ ಅನಿಸ್ತಿತ್ತು. ಇರಲಿ, ನಡೀತೈತಿ, ಏನಾಗಲ್ಲ. ಒಂದೊಂದ್ಸರಿ ಆಗ್ತಿರ್ತಾವ. ಸೊ ಗೈಸ್, ಈಗ ಮನೆಗೆ ಬಂದ್ವಿ. ಆ್ಯಂಡ್ ಏನದು ನಾವೊಂದು ಜಾಕೆಟ್ ಹಾಗೂ ಏನದು 2 ಜಾಕೆಟ್ ತೊಗೊಂಡಿದ್ವಿ. ಈಗ ಆಮೇಲೆ ಹೋದ ವಾರನೂ ಕೂಡ ತೊಗೊಂಡಿದ್ದೀವಿ. ಅವೆಲ್ಲ ಹಾಕೊಂಡು ತೋರಿಸ್ತೀನಿ. ಅವೆಲ್ಲ ಹೇಗೆ ಆಗುತ್ತೆ ಅಂತ, ಔಟ್ಫಿಟ್ಟೆಲ್ಲ ಹೇಗೆ ಬರುತ್ತೆ ಅಂತ ಹೇಳಿ.
ಸೊ ಗೈಸ್ ಈಗ ಆ್ಯಕ್ಚುಲಿ ಫ್ರೈ ಆಗಿರೋದು ಲೈಕ್ ಅವಲೇ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ತೀನಿ, ಫುಡ್ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಅದಾಗಿಲ್ಲ ಆ್ಯಕ್ಚುಲಿ ಏನಂದರೆ ಮನೇಲಿ ಫುಲ್ ಕೆಲಸ ಇತ್ತು, ಮನೆ ಕ್ಲೀನ್ ಮಾಡ್ಕೊಂಡು ಹಿಂಗೆ ಮನೇಲಿ ಒಂದು ಸ್ವಲ್ಪ ಪಾಂಡ್ ಇದೆ. ಪಾಂಡ್ ಅದ ಒಂದು ಟಬ್ಬಲ್ಲಿ ಇದು ಫಿಶ್ ಇದೆ, ಗಪ್ಪಿ ಫಿಶಸ್, ಅದನ್ನ ಕ್ಲೀನ್ ಮಾಡಬೇಕಿತ್ತು. ತುಂಬ ದಿವಸ ಆಗಿತ್ತು ಕ್ಲೀನ್ ಮಾಡಿದ್ದು. ಸೊ ಅದೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ಅಸೈನ್ಮೆಂಟ್ಸ್ ಎಲ್ಲ ಇತ್ತು, ಅದೆಲ್ಲ ಬರೆದುಬಿಟ್ಟು ಲೈಕ್ ಈಗ ಫ್ರೀ ಆಗಿರೋದು. ಈಗ ಔಟ್ಫಿಟ್ ಚೇಂಜ್ ಮಾಡ್ತೀನಿ. ಆ್ಯಕ್ಚುಲಿ ಇದಿಷ್ಟು ಬಟ್ಟೆ, ಇದು 3 ಸಂಡೇ ಹೋಗಿ ತಂದಿರೋ ಬಟ್ಟೆಗಳು. ಒಂದು ಫಾರ್ಮಲ್ಲು, 2 ಜೀನ್ಸ್ ಆ್ಯಂಡ್ 3 ಜಾಕೆಟ್ ಮತ್ತು ಇದೊಂದು ಅಪ್ಪರ್. ಇನ್ನೊಂದಿದೆ, ಇಲ್ಲೊಂದು ಶರ್ಟ್, ಇದೊಂದು ಟಿ ಶರ್ಟ್ ಥರ ಇದೆ. ಆ್ಯಂಡ್ ಇನ್ನೊಂದಿತ್ತು ಆ್ಯಕ್ಚುಲಿ ಒಂದು ಸ್ವೆಟ್ ಶರ್ಟ್ ಥರ, ಅದು ಅಣ್ಣ ಒಂದು ಫ್ರೆಂಡಿಗೆ ಕೊಟ್ಬಿಟ್ಟಿದ್ದೇನೆ. ಅದು ಲೈಕ್ ನಮ್ಮ ಸೈಜ್ ಆಗ್ತಿರೋ, ತುಂಬ ದೊಡ್ಡ ಸೈಜ್ ಇತ್ತು. ಸೊ ಅದನ್ನ ಅಣ್ಣ ಫ್ರೆಂಡಿಗೆ ಕೊಟ್ಟಿದ್ದೇನೆ. ಸೊ ಈ ಔಟ್ಫಿಟ್ಸ್ನ ಚೆಕ್ ಮಾಡೋಣ, ಲೈಕ್ ಟ್ರೈ ಮಾಡೋಣ ಹೇಗೆ ಕಾಣ್ತೀನಿ ಅಂತ. ನಾನು ಆ್ಯಕ್ಚುಲಿ 1-2 ವರ್ಷ ಟ್ರೈ ಮಾಡಿದ್ದೆ, ಚೆನ್ನಾಗಿ ಟ್ರೈ ಮಾಡಿರಲಿಲ್ಲ. ಸೊ ಈಗ ಟ್ರೈ ಮಾಡೋಣ ಹೇಗೆ ಕಾಣ್ತೀನಿ ಅಂತ, ಓಕೆನಾ. ಜಾಕೆಟ್ಸ್ ಟ್ರೈ ಮಾಡೋಣ, ಯಾಕೆಂದರೆ ಇದು ಟ್ರ್ಯಾಕ್ ಪ್ಯಾಂಟ್ ಆಗಿದೆ. ಸೊ ಜಾಕೆಟ್ಸ್ ಟ್ರೈ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದು ಅಡಿಡಾಸ್ದು, ಇದು ಕೂಡ ಚೆನ್ನಾಗಿ ಕಾಣ್ತಿದೆ. ಇದು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡಿದ್ದು, ನಾನು ತೊಗೊಂಡಿದ್ದು ಅಂತ, ನನಗಿಂದ ತೊಗೊಂಡಿದ್ದು. ಅಣ್ಣಂದಿದೆ, ಅದು ಅಡಿಡಾಸೇ ಕೂಡ. ಇದು ಬ್ಲೂ ಅಲ್ಲಿದೆ, ಅದು ಬ್ಲ್ಯಾಕಲ್ಲಿದೆ. ಇದು ಫುಲ್ ಲೈಕ್ ಟ್ರ್ಯಾಕ್ ಪ್ಯಾಂಟ್ ಜೊತೆಗೆ ಬ್ಲ್ಯಾಕ್ ಒನ್. ಎಷ್ಟು ದೊಡ್ಡದಿದೆ ನನಗೆ, ಪೂರ್ತಿ ಮುಚ್ಚೆ ಹೋಗ್ತೀನಿ ಇದರಲ್ಲಿ. ಆ್ಯಂಡ್ ಇದು ಅಣ್ಣಂಗೆ ಏನೋ ತೊಗೊಂಡಿರೋದು, ಇದು ಫುಲ್ ಮುಚ್ಚೆ ಹೋಗ್ತೀನಿ ಅನ್ಸುತ್ತೆ. ನಾ ಇದ್ರೆ ಮುಚ್ಚೆ ಅನ್ಸೋದೇನು, ಮುಚ್ಚೆ ಹೋಗ್ತೀವಿ ಪೂರ್ತಿ ನಾನು. ಇದು ಲೈಕ್ ಕೈ ತೋರಿಸ್ತೀನಿ, ಕೈಯೇ ಕಾಣಲ್ಲ. ಸೊ ಇದು ಅಣ್ಣಂಗೆ ಅಂತ ತೊಗೊಂಡಿರೋದು, ಕರೆಕ್ಟಾಗಿ ಅವನಿಗೆ. ನನಗೆ ಸ್ವಲ್ಪ ದೊಡ್ಡದಾಗುತ್ತೆ, ಸ್ವಲ್ಪ ಅಲ್ಲ ಭಾಳ ದೊಡ್ಡದಾಗುತ್ತೆ, ಫುಲ್ ಮುಚ್ಚೋಗ್ತೀನಿ ಇದರಲ್ಲಿ. ಸೊ ಇದು ಪ್ಯಾಂಟ್, ಲೈಕ್ ಫುಲ್ ಬ್ಯಾಗಿ ಪ್ಯಾಂಟ್ ಥರ. ಆ್ಯಂಡ್ ಮೇಲ್ಗಡೆ ಒಂಥರ ಸ್ವೆಟ್ ಶರ್ಟ್ ಥರ ಇದೆ, ಟಿ ಶರ್ಟ್ ಸಮಥಿಂಗ್ ಏನೋ ಈ ಥರ ಇದೆ. ಅದೊಂದು ಪ್ಯಾಂಟ್ ಆ್ಯಕ್ಚುಲಿ ಟ್ರಿಗರ್ ಅಂತ ಒಂದು ಕಂಪ್ನಿ ಇದೆ ಅದ್ರದ್ದು. ಆ್ಯಂಡ್ ಇದು ಶರ್ಟ್ ಅದಂತ ನೋಡಿಲ್ಲ ನಾನು, ಬಟ್ ಚೆನ್ನಾಗಿದೆ. ಲೈಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಇದೆ ಬ್ಲೂ ಕಲರ್ ಇದೆ ರೀ, ಅದನ್ನೊಂದು ಹಾಕ್ತೀನಿ. ಮೇಲ್ಗಡೆ ಬ್ಲೂ ಕಲರ್ ಅಂತ ಲೈಕ್ ಪೂರ್ತಿ ಇದು ಒಂಥರ ಸ್ಟ್ರೀಟ್ ಬಾಯ್ ಔಟ್ಫಿಟ್ ಬಂದಿದೆ, ಲೈಕ್ ಆ ಥರ ಬರ್ತಾಯಿದೆ ಸ್ಟ್ರೀಟ್ ಬಾಯ್ದು. ಚೆನ್ನಾಗಿದೆ ಇದೊಂಥರ ಈ ಕಾಂಬಿನೇಷನ್. ಆ್ಯಕ್ಚುಲಿ ಇದರಲ್ಲೇ ಫುಲ್ ಸೇಮ್ ಇದ್ದೇ ಟೈಪಲ್ಲಿ ಫಾರ್ಮಲ್ಸ್ ಇದೆ, ಬ್ಲ್ಯಾಕ್. ಇದು ಬ್ಲ್ಯಾಕ್ ಫಾರ್ಮಲ್ಸ್, ಇದು ಸೇಮ್ ಪೂರ್ತಿ ಹೆಂಗೆ ಅಂದರೆ ಟಾಪ್ ಟು ಬಾಟಮ್. ಇದೊಂದು ಹಾಕ್ತೀನಿ ರೀ, ಇದು ಹಾಕಿ ತೋರಿಸ್ತೀನಿ. ಸೊ ಇದು ಒಂದು ಬ್ಲೂ ಜೀನ್ಸ್, ಫುಲ್ ಸ್ಟ್ರೈಟ್ ಫಿಟ್, ಬಟ್ ಇದಕ್ಕೆ ಅಷ್ಟೊಂದು ಮ್ಯಾಚ್ ಆಗ್ತಿಲ್ಲ. ಆ್ಯಕ್ಚುಲಿ ಜೀನ್ಸ್ ಹಾಕಬೇಕು ಅಂದರೆ ನಾವು ಇನ್ನೊಂಚೂರು ಹೈಟ್ ಇರಬೇಕಿತ್ತು, ನಾನು ಲೈಕ್ 6 ಹಂಗೆ ಇರಬೇಕಿತ್ತು. ಬಟ್ ಇರಲಿ, ನಡೆಯುತ್ತೆ, ಚೆನ್ನಾಗಿದೆ, ಹಂಗೇನಿಲ್ಲ. ಇದು ಬ್ಲ್ಯಾಕ್ ಫಾರ್ಮಲ್ಸ್, ಅಷ್ಟೊಂದೇ ನಿಮಗೆ ಡಿಫ್ರೆನ್ಸ್ ಅನ್ನಿಸ್ತಿಲ್ಲ ಅನ್ಸುತ್ತೆ ಜೀನ್ಸಿಗೆ ಫಾರ್ಮಲ್ಸಿಗೆ. ಬಟ್ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಿಲ್ಲ ನಿಮಗೆ ಫಾರ್ಮಲ್ಸ್ ಹೇಗೆ ಮ್ಯಾಚ್ ಆಗ್ತಿದೆ ಅಂತ. ಆ್ಯಕ್ಚುಲಿ ತುಂಬ ಸೈಕೆ ಕಾಣ್ತಿದೆ, ಅದು ಎದರ ನೋಡಿದ್ರೆ ಅನಿಸುತ್ತೆ. ಆ್ಯಂಡ್ ಇದ್ರ ಮೇಲೆ ಅಕಸ್ಮಾತ್ ಶರ್ಟ್ ಇಲ್ಲ ಬೇರೆ ಯಾವ್ದಾದ್ರು ಫಾರ್ಮಲ್ ಶರ್ಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಲೈಕ್ ಹೇಗೆ ಅಂದರೆ ಓಲ್ಡ್ ಟೈಮ್ ಗ್ಯಾಂಗ್ಸ್ಟರ್ಸ್ ಆ ಥರ ಬರುತ್ತೆ, ಆ ಥರದಕ್ಕೆಲ್ಲ ಬರುತ್ತೆ ಅಂತೀರ. ಸೊ ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಹೆಂಗೆ ಅಂದರೆ ಮುಂದಿನ ಭಾನುವಾರ ಅಕಸ್ಮಾತ್ ಹೋದ್ವಿ ಅಂದರೆ ಲೈಕ್ ನಿಮಗೆ ಯಾವ ಥರ ಬಟ್ಟೆ ತೊಗೊಂಡು ಅಂತ ಅದು ತೋರಿಸ್ತೀನಿ. ಲೈಕ್ ಕಾಡ್ತೀನಿ, ಅಕಸ್ಮಾತ್ ಹೋದ್ವಿ ಅಂದರೆ ಹೋಗಲ್ಲ ಅನ್ಕೊತೀನಿ ಮೋಸ್ಟ್ ಓವರ್ಬಡಿ. ಯಾಕಂದರೆ ಲೈಕ್ ಅಷ್ಟೊಂದು ದುಡ್ಡಿಗಿಲ್ಲ. ಆ್ಯಕ್ಚುಲಿ ಟೋಟಲ್ ಒಂದು 1000 ಆಗುತ್ತೆ ಆಗಿದೆ ಅನಿಸುತ್ತೆ. ಲೈಕ್ ಇದೆಲ್ಲ ತೊಗೊಂಡ್ರೆ ಔಟ್ಫಿಟ್ಸ್ ಎಲ್ಲ 1000 ಆಗಿದೆ ಅನಿಸುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲೈಕ್ ನೆಕ್ಸ್ಟ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಅದನ್ನ ಹಾಕ್ತೀನಿ. ಲೈಕ್ ಒಂದು 5-6 ಡೇಸ್ ಆಗುತ್ತೆ ಅನಿಸುತ್ತೆ. ಲೈಕ್ ಹೇಗೆ ಅಂದರೆ ಒಂದು ಶೆಡ್ಯೂಲ್ ಸ್ವಲ್ಪ ಬಿಸಿ ಇದೆ, ಕಾಲೇಜಲ್ಲಿ ಇದು ಅಂತ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲೈಕ್ ನೀವು ತುಂಬ ಇಷ್ಟಪಡ್ತೀರಾ ಆ ಥರ ವಿಡಿಯೋ. ಸೊ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಶುಭರಾತ್ರಿ.